ಸೊ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಐಕ್ಯಾದಲ್ಲಿದ್ದೀನಿ. ನೀವು ನೋಡ್ಬೋದು, ಐಕ್ಯಾ ಬಂದುಬಿಟ್ಟು ಮುಂಬೈ, ವರ್ಲಿ, ಆಮೇಲೆ ಹೈದ್ರಾಬಾದ್ ಆದಮೇಲೆ ತನ್ನ 4ನೇ ಸ್ಟೋರ್ನ ನಮ್ಮ ಬೆಂಗಳೂರಿನಲ್ಲಿ ಓಪನ್ ಮಾಡಿದೆ. ಇದು ಇಂಡಿಯಾಸ್ ಲಾರ್ಜೆಸ್ಟ್ ಐಕ್ಯಾ ಶೋರೂಮ್ ಆಗಿರುತ್ತೆ. ಸೊ ವಿತ್ 4.6 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಈ ಐಕ್ಯಾ ಸ್ಟೋರು ಇದೆ. Living life, every day, late at night, not okay, all I want, and I pray, all I need are some better days. ಸೊ ಐಕ್ಯಾ ಅನ್ನೋದು ಒಂದು ಸ್ವೀಡನಿನ ಹೋಮ್ ಫರ್ನಿಚರಿಂಗ್ ಕಂಪನಿ. ಇದು 30 ದೇಶಕ್ಕಿಂತ ಹೆಚ್ಚು, 450ಕ್ಕಿಂತ ಹೆಚ್ಚು ಸ್ಟೋರ್ಗಳನ್ನ ಹೊಂದಿದೆ. ಈ ಐಕ್ಯಾದಲ್ಲಿ 12,000ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಇದೆ. ಫ್ರಮ್ ಸ್ಪೂನಿಂದ ಹಿಡಿದು ಒಂದು ದೊಡ್ಡ ಮಂಚದ ತನಕನೂ ಈ ಐಕ್ಯಾದಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ, ಐಕ್ಯಾದು ಪ್ರತಿ ವರ್ಷ ಇದು $45 ಬಿಲಿಯನ್ ಹೆಚ್ಚು ಬಿಸ್ನೆಸ್ ಮಾಡುತ್ತೆ ಪ್ರತಿ ವರ್ಷ. ಸೊ ಇದೆಲ್ಲ ಹೇಗಪ್ಪ ಸಾಧ್ಯ ಅಂತ ಅಂದರೆ, ಐಕ್ಯಾದವರು ನಮ್ಮ ಮೇಲೆ ಸೈಕಾಲಜಿಕಲ್ ಎಫೆಕ್ಟ್ ಯೂಸ್ ಮಾಡ್ತಾರೆ. ಫಸ್ಟ್ ಸೈಕಾಲಜಿಕಲ್ ಎಫೆಕ್ಟ್ ಏನಪ್ಪ ಅಂತಂದರೆ ಮೇಜು. ನೋಡ್ಬೋದು, ನೀವು ಯಾರೂ ಫಾಲೋ ಮಾಡಲಿಲ್ಲ ಅಂದರೆ ನೀವು ಕಳೆದೋಗ್ಬಿಡ್ತೀರ. ಎಲ್ಲೋಗ್ತೀರಾ, ಹೆಂಗೆ ಬರ್ತೀರಾ, ಏನು ಮಾಡ್ತೀರಾ ಅಂತ ಗೊತ್ತಿರ ಅದಕ್ಕೆ. ಸೊ ನೀವು ಈಗ ಓಡಾಡ್ತಾ ನೀವು ಕಂಪೇರ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ತೀರಾ. ಸೊ ನಮ್ಮ ಮನೇಲೂ ಇದೇ ಥರ ಖಾಲಿ ಜಾಗ ಇದೆ, ಗೋಡೆ. ಸೊ ಯಾಕೆ ಈ ಥರ ಪೇಂಟಿಂಗ್ ಹಾಕ್ಬಾರ್ದು, ಯಾಕೆ ಈ ಥರ ಇದಿಡಬಾರ್ದು ಅಂತ ಕಂಪೇರ್ ಮಾಡ್ತಾ ನೀವೇನು ಮಾಡ್ತೀರಾ, ತೊಗೊಳೋದಕ್ಕೆ ಹೋಗ್ತೀರಾ. ಸೊ ಈ ಮೇಜ್ ಆರ್ಕಿಟೆಕ್ಚರ್ ಏನಕ್ಕೆ ಅಂತ ಅಂದರೆ, ಸುತ್ತಿದ ಜಾಗದಲ್ಲೇ ಸುತ್ತಿ ನೋಡಿದ್ದನ್ನು ತೋರಿಸಿ ಅವರು ನಿಮಗೆ ತೊಗೋಬೇಕು ಅನ್ಸೋ ಥರ ಮಾಡ್ತಾರೆ. ಸೊ ಇದು ಮೊದಲನೇ ಸೈಕಲಾಜಿಕಲ್ ಎಫೆಕ್ಟು, ಮೇನ್. ಸೊ ಸೆಕೆಂಡ್ ಸೈಕಾಲಜಿಕಲ್ ಎಫೆಕ್ಟ್ ಏನಪ್ಪ ಅಂತಂದರೆ ಫುಡ್. ಇಷ್ಟೊತ್ತು ಓಡಾಡಿ ನೀವು ಸುಸ್ತಾಗಿರುತ್ತೆ, ಅದರಲ್ಲೂ 4.6 ಲಕ್ಷ ಸ್ಕ್ವೇರ್ ಫೀಟ್ ಓಡಾಡ್ತೀರ ಅವರು, ನೀವು ಸುಸ್ತಾಗಿರಲ್ವಾ. ಜೊತೆಗೆ ಐಕ್ಯಾ ಬೇರೆ ಇಷ್ಟೊಂದು ವೆರೈಟಿ ಆಫ್ ಆಪ್ಷನ್ಸ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅದು ನೋಡಿ ಇನ್ನೂದು ತಲೆ ಕೆಟ್ಟಿರುತ್ತೆ ನಿಮಗೆ. ಸೊ ಇಂಥ ಟೈಮಲ್ಲಿ ಸುಸ್ತಾಗಿದ್ದಾಗ, ತಲೆ ಕೆಟ್ಟಿದ್ದಾಗ, ಹೊಟ್ಟೆಗೆ ಏನಾದ್ರು ಬಿದ್ದುಬಿಟ್ರೆ ತಲೆನೂ ಕ್ಲಿಯರ್ ಆಗುತ್ತೆ, ಎನರ್ಜಿನೂ ಬರುತ್ತೆ. ಸೊ ಇಂಥ ಟೈಮಲ್ಲಿ ಆಚೆಗಡೆ ಹೋಗಿ ಬರೋಣ ಅಂತ ಹೋದರೆ ತಿರ್ಗಿ ವಾಪಸ್ ಬರ್ತೀವಾ, ಚಾನ್ಸೇ ಇಲ್ಲ. ಅದಕ್ಕೆ ಐಕ್ಯಾದವರು ಇನ್ ಹೌಸ್ ಫುಡ್ ಕೋರ್ಟ್ನ ಇಟ್ಕೊಂಡಿರ್ತಾರೆ. ಸೊ ಏನಪ್ಪ ಈ ಫುಡ್ ಕೋರ್ಟು ಏನು ಸ್ಪೆಷಾಲಿಟಿ ಅಂತ ಅಂದರೆ, ಸೊ ಈ ಫುಡ್ ಕೋರ್ಟಲ್ಲಿ ನೀವು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದು ಐಕ್ಯಾದಲ್ಲೇ ಸ್ಪೆಂಡ್ ಮಾಡ್ತೀರಾ, ಆಚೆ ಹೋಗಲ್ಲ. ಸೊ ತಿಂದಾದ್ಮೇಲೆ ಎನರ್ಜಿ ಬರುತ್ತೆ. ಇನ್ನೂ 1 ರೌಂಡ್ ಹಾಕೋದು ನೀವು ಇನ್ನೂ 2 ರೌಂಡ್ ಹಾಕ್ಬೋದು. ಸೊ ಹಾಕಿದಾಗ ಅವ್ರಿಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂದರೆ, 3 ಔಟ್ ಆಫ್ 1 ಐಕ್ಯಾಗೆ ಬರೋರಲ್ಲಿ ಬರೀ ತಿನ್ನೋಕ್ಕೆ ಅಂತಲೇ ಬರ್ತಾರಂತೆ. ಆ್ಯಂಡ್ 5 to 10% ಆಫ್ ಇಟ್ ಸೇಲ್ಸ್ ಫುಡ್ಡಿಂದ ಆಗುತ್ತಂತೆ. ನೋಡಿ, ಒಂದು ಫುಡ್ ಕೋರ್ಟ್ ಇಡೋದ್ರಿಂದ ಏನೇನೆಲ್ಲ ಲಾಭ ಆಯಿತು. ಮೂರು ಜನದಲ್ಲಿ ಒಬ್ಬರು ಬರ್ತಾರೆ ಅಂತ ಹೇಳಿದ್ನಲ್ಲ, ಅದು ನಾನೇ 3 ಜನದಲ್ಲಿ ಒಬ್ಬ. ಬಂದಿರೋದು ಬರೀ ತಿನ್ನೋಕ್ಕೆ ಮಾತ್ರ. ನಾನು ಹೇಳಿದ್ನಲ್ಲ, ಬಂದವ್ರು ಏನೂ ತೊಗೊಂಡೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತಿನ್ಕೊಂಡಾರು ಹೋಗ್ತಾರ. ಸೊ ಅದರಿಂದ ಅವ್ರ ಲಾಭನೂ ಮಾಡ್ಕೊಂಡ್ರ. ಅಷ್ಟಕ್ಕಿಲ್ದಲ್ಲ ಹೇಳ್ತಾರ, ಇದು $multi-billion ಬಿಸ್ನೆಸ್ ಅಂತ. ಬನ್ನಿ, ನಾನಿವಾಗ ಚಿಕನ್ ನಗೆಟ್ ತೊಗೊಂಡಿದ್ದೀನಿ. ಸೊ ತಿನ್ನುವ ಚಿಕನ್ ನಗೆಟ್. ಚಿಕನ್ ನಗೆಟ್ ಯಾವಾಗ ಚೆನ್ನಾಗಿರಲ್ಲ, ಯಾವಾಗಲೂ ಚೆನ್ನಾಗಿರುತ್ತೆ. ಸೊ 4ನೇ ಸೈಕಾಲಜಿಕಲ್ ಎಫೆಕ್ಟ್ ಏನಪ್ಪ ಅಂದರೆ, ಡೂ ಇಟ್ ಯುವರ್ ಸೆಲ್ಫ್ ಅಂತ. ಇದು ಐಕ್ಯಾದ USP ಕೂಡ ಹೌದು. ಸೊ ಈ ಡೂ ಇಟ್ ಯುವರ್ ಸೆಲ್ಫ್ಗೆ ಒಂದು ಎಕ್ಸಾಂಪಲ್ ಏನಪ್ಪ ಅಂತ ಅಂದರೆ, ಹೋಟ್ಲಲ್ಲಿ ಮಾಡೋ ಅಡುಗೆಗೂ ಮನೇಲಿ ಮಾಡೋ ಅಡುಗೆಗೂ ಡಿಫ್ರೆನ್ಸ್ ಇರುತ್ತಲ್ವ. ಮನೇಲಾದರೆ ಅಮ್ಮ ಮಾಡ್ತಾರೆ, ಸೊ ಅಲ್ಲಿ ಒಂದು ಸ್ವಲ್ಪ ಪ್ರೀತಿ ಅಡುಗಿರುತ್ತೆ. ಆದರೆ ಹೋಟ್ಲಲ್ಲಿ ಮಾಡಿದವನು
ಅದ್ರ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡಿರ್ತಾನೆ. ಅವ್ನ ಬಿಸ್ನೆಸ್ ಚೆನ್ನಾಗಾಗಬೇಕು, ಸೊ ಟೇಸ್ಟ್ ಹಂಗೆ ಹಿಂಗೆ ನಿಮ್ಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅವ್ನು ಹೆಂಗೆ ಬೇಕೋ ಹಂಗೆ ಮಾಡಿರ್ತಾನೆ. ಅದೇ ನೀವು ಐಕ್ಯಾದಲ್ಲಿ ಹೆಂಗೆ ಇದು ಕನೆಕ್ಟ್ ಆಗುತ್ತೆಪ್ಪ ಅಂತ ಅಂದರೆ, ಇಲ್ಲಿ ನೀವೇ ಫಿಟ್ ಮಾಡ್ಕೋತೀರಾ. ಸೊ ನೀವೇ ಫಿಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಫಿಟ್ ಮಾಡ್ಕೋಬೋದು. ನಿಮಗೆ ಜಾಗದ ತಕ್ಕನಾಗಿ ಫಿಟ್ ಮಾಡ್ಕೋಬೋದು ಆ ಪ್ರಾಡಕ್ಟ್ನ. ನಿಮ್ಗೊಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ, ಆ ಮ್ಯಾನ್ಯಲ್ ಪ್ರಕಾರ ನೀವು ಅದನ್ನು ಫಿಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಏನಾದ್ರು ಮುಂದೆ ಏನಾದ್ರು ಪ್ರಾಬ್ಲಮ್ ಅಂತ ಅಥವಾ ನಟ್ಟು ಬೋಲ್ಟು ಏನಾದ್ರು ಲೂಸ್ ಆಯಿತು ಅಂತಂದರು ಅದನ್ನು ನೀವು ನಿಮ್ಮ ಕೈಯಾರನೇ ಸರಿ ಮಾಡ್ಕೋಬೋದು. ಸೊ ಇದರಿಂದ ಐಕ್ಯದವ್ರು ಏನಪ್ಪ ಮಾಡ್ತಿದ್ದಾರೆ ಅಂದರೆ, ರಿಲೇಷನ್ಶಿಪ್ ನಿಮಗೂ ಮತ್ತು ಆ ಪ್ರಾಡಕ್ಟ್ಗೂ ಬಿಲ್ಡ್ ಮಾಡ್ತಾಯಿದ್ದಾರೆ. ಸೊ ಆ ಪ್ರಾಡಕ್ಟ್ ಜೊತೆಗೆ ಬಿಲ್ಡ್ ಮಾಡ್ತಾ ಇರೋದ್ರಿಂದ ನಿಮಗೂ ಮತ್ತು ಐಕ್ಯಾಗೂ ಇಂಡೈರೆಕ್ಟಾಗಿ ರಿಲೇಷನ್ಶಿಪ್ ಬಿಲ್ಡ್ ಆಗಿರುತ್ತೆ. ಅದು ಅವ್ರಿಗೆ ಸಖತ್ತು ಒಳ್ಳೆಯದು. ನೋಡಿ ಈ ಥರ ಶಿಪ್ ಆಗುತ್ತೆ. ಅದು ನೀವು ಬೇರೆ ಕಡೆ ಆದರೆ ಒಂದೊಂದು ಲಾರಿನೇ ಮಾಡ್ಕೊಂಡು ಹೋಗ್ಬೋದು. ಅದೇ ಇದರಲ್ಲಾದರೆ ನಿಮ್ಮ ಕಾರ್ ಡಿಕ್ಕಿನಲ್ಲೇ ಎತ್ತಾಕೊಂಡು ಮನೆಗೆ ಹೋಗಿ ನೀವೇ ಫಿಟ್ ಮಾಡ್ಕೋಬೋದು. Kinda stuck between a rock and a hard place. Do I work hard or live at my pace? You're only young once, yeah that's all great, but I also want a future where I'm okay. Living life is doing lots of cocaine. Wait no, it's living with no shame. Wait no, it's sleeping in on Sundays. I guess it's different for each of us and that's okay. Well I just wanna be happy. ಸೊ ಇಷ್ಟೆಲ್ಲ ನೋಡಾದ್ಮೇಲೆ ಏನಕ್ಕಪ್ಪ ಐಕ್ಯಾಗಿ ಬರಬೇಕು? ನಂಬರ್ 1, ನೀವೇನಾದ್ರು ಖಾಲಿ ಫ್ಲ್ಯಾಟ್ ಅಥವಾ ಮನೆಗೇನಾದರೂ ಹೋಗ್ತಿದ್ರೆ, ದಿಸ್ ಈಸ್ ದ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಎಲ್ಲ. ಏನೇ ತೊಗೋಬೇಕಂತ ಅಂದರೂ ನೀವು ಇಲ್ಲಿಗೆ ಬಂದರೆ ಒಂದು ಸ್ಪೂನಿಂದ ಹಿಡಿದು ಒಂದು ದೊಡ್ಡ ಮಂಚದ ತನಕನೂ ನೀವು ಇಲ್ಲಿಂದ ತೊಗೊಂಡು ಹೋಗ್ಬೋದು. ಸೆಕೆಂಡ್ ಏನಪ್ಪ ಅಂತ ಅಂದರೆ ಪ್ರೀಮಿಯಂ ಪ್ರಾಡಕ್ಟ್ಸು. ನೀವೇನೇ ನೋಡಿದ್ರು ಏನೇ ತೊಗೊಂಡ್ರು ಅದೆಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಆಗಿರುತ್ತೆ ಐಕ್ಯಾದಲ್ಲಿ. I guess it's different for each of us and that's okay. Well I just wanna be happy. How to get there? Glad that you asked me. I think it's different for everyone. Some of us need work, others need fun. Some of us need purpose. ಥರ್ಡ್ ಏನಪ್ಪ ಅಂತ ಅಂದರೆ ವ್ಯಾಲ್ಯೂ ಫಾರ್ ಮನಿ. ನೀವು ಏನೇ ಒಂದು ಪ್ರತಿಯೊಂದು ಪ್ರಾಡಕ್ಟ್ ತೊಗೊಂಡ್ರು ಅದು ನೀವು ಕೊಡೋ ದುಡ್ಡಿಗೆ ಒಂದು ಮರ್ಯಾದೆ ಅಂತ ಇರುತ್ತೆ. ಯಾವುದು ನಿಮಗೆ ವೇಸ್ಟ್ ಅಂತ ಅನಿಸಲ್ಲ. ಪರ್ಫೆಕ್ಟ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸು ನಿಮಗೆ ಐಕ್ಯದಲ್ಲಿ ಸಿಗುತ್ತೆ. ಬನ್ನಿ. ನಂಬರ್ 4 ಬಂದ್ಬಿಟ್ಟು ಸ್ಟೈಲಿಶ್ ಪ್ರಾಡಕ್ಟ್ ಅಥವಾ ಡಿಸೈನರ್ ಪ್ರಾಡಕ್ಟ್. ನಿಮ್ಮ ಮನೇಲೂ ಈ ಥರ ವಾರ್ಡ್ರೋಬ್ ಇರ್ಬೋದು, ಬಟ್ ಇಷ್ಟೊಂದು ಡಿಸೈನ್ ಆಗಿರೋದು ರೀತಿಯಾ ಇರಲ್ಲ. ನಿಧಾನ ಕಣಪ್ಪ, ಹೊಡೆದು ಗಿಡದ ಹಾಕ್ಬಿಟ್ಟಿಯಾ. ಸೊ ಇಲ್ಲಿ ಬರೋದೆಲ್ಲ ಒಂದು ಸ್ವಲ್ಪ ಡಿಸೈನ್ಡ್ ಪ್ರಾಡಕ್ಟ್ ಆಗಿದೆ, ಜೊತೆಗೆ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ನಿಮ್ಮ ಮನೇಲಿ ಹಾಕೋದು. ಸೊ ಅದಕ್ಕೆ ಐಕ್ಯಾಗಿ ಬರ್ಬೋದು. Some better days, yeah, all I need are some better days, cause all I want, and I pray, I believe in the better days. ಏನಕ್ಕಪ್ಪ ಐಕ್ಯಾಗಿ ಬರಬೇಕು ಅಂತಂದರೆ ಒಂದು ಫೀಲ್ಗೋಸ್ಕರ ಬರಬೇಕು. ಯಾವ ಥರ ಫೀಲ್ ಅಂತ ಅಂದರೆ ಅದು ನೀವು ಇಲ್ಲಿ ಬಂದೇ ಫೀಲ್ ಮಾಡಬೇಕು. ಸೊ ಐಕ್ಯಾಗಿ ಬನ್ನಿ, ವಿಸಿಟ್ ಮಾಡಿ, ಗೊತ್ತಾಗುತ್ತೆ. ಚೆನ್ನಾಗಿದೆ. ಸೊ ದೊಡ್ಡದಾಗಿದೆಯಲ್ಲ, ಸಖತ್ತು ಟೈಮ್ ಬೇಕು ಕವರ್ ಮಾಡೋಕ್ಕೆ ಫುಲ್ಲು. ಬನ್ನಿ, ಎಂಜಾಯ್ ಮಾಡಿ, ಒಂದಿನ ಪಿಕ್ನಿಕ್ ಥರ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗಿ. ಸೊ ಇದಿಷ್ಟು ಐಕ್ಯಾ ಬಗ್ಗೆ ನನಗೇನು ಗೊತ್ತೋ ಅದಷ್ಟು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ನೀವು ಐಕ್ಯಾ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂದ್ಕೊತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಪೀಸ್ ಆಗಿ, ಖುಷಿಯಾಗಿರಿ. ಬಾಯ್. Mr. Bhupati, kindly make your way to the small end area. Thank you. I repeat, Mr. Bhupati. ಯಾರಪ್ಪ ಭೂಪತಿ? ಹೋಗಪ್ಪ, ಕರೀತಾವ್ರೆ. All I need are some better days, cause all I want, and I pray, I believe in the better days.